ಹಾಯ್, ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ನವೀನ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸೊ ಕನ್ನಡ ಸಿನಿಮಾಗಳು ಕಥೆ ಎಲ್ಲಿಗೆ ಬಂತು ಅನ್ನೋದನ್ನು ಈಗ ಹೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ, ನಾನು ರಾಣಿ ಅನ್ನೋ ಒಂದು ಸಿನಿಮಾನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅರೌಂಡ್ 1 ವೀಕ್ ಆಯಿತು ಅದು. ಬಟ್ ಇಡೀ ನಾನಿರೋ ಒಂದು ಜಾಗದಲ್ಲಿ ತುಂಬ ಥಿಯೇಟ್ರ್ಗಳಿದ್ದರೂ ಕೂಡ ಒಂದೇ ಒಂದು ಥಿಯೇಟ್ರ್ನಲ್ಲಿ ಇದಕ್ಕೆ ಶೋ ಇರೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ 10 ಗಂಟೆ ಶೋ ಇತ್ತು. ಸೊ ನೋಡಬೇಕು ಅಂತ ಲೇಟ್ ಆಗಿದ್ರು ಕೂಡ ಓಡೋಡಿ ಹೋದೆ ಮೂವಿನ ನೋಡಬೇಕು ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಅವರಂದರು, ಇಲ್ಲ ಯಾರೂ ಜನ ಇಲ್ಲ, ಜಸ್ಟ್ ನೀವು ಒಬ್ಬರೇ ಆಗ್ತೀರಾ, ಸೊ ಅದಕ್ಕೆ ಶೋನ ಆಗ್ತಾಯಿಲ್ಲ ಅಂತ. ಓಕೆ ದೆನ್ ಬೇರೆ ಯಾವುದಾದ್ರು ಕನ್ನಡ ಸಿನಿಮಾಗಳು ಇರ್ಬೋದಲ್ಲ, ಯಾಕಂದರೆ ಇವಾಗ ಸಿದ್ದಿಂಗ್ 2 ರಿಲೀಸ್ ಆಗಿದೆ, ಜೊತೆಗೆ ಇನ್ನೊಂದೆರಡು ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ. ಸೊ ಅವಾದರೂ ಇರ್ಬೋದಲ್ಲ ಅಂತ ಕೇಳಿದರೆ, ಅವನಂದ ಇಲ್ಲ, ಇಲ್ಲಿ ಮಲಯಾಳಂ ಸಿನಿಮಾ ಮಾತ್ರ ಇದೆ ಅಂತ ಒಂದಿಷ್ಟು ಲೀಸ್ಟ್ ಹೇಳ್ದ. ಸೊ ಯಾವ ಥಿಯೇಟ್ರ್ ಅನ್ನೋದು ಬೇಡ, ಸೊ ಎಲ್ಲ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳ ಕತೆ ಕೂಡ ಹಿಂಗೆ ಆಗ್ತಾಯಿದೆ ಅಂತ ನನ್ನ ಅಭಿಪ್ರಾಯ. ಸೊ ಓಕೆ, ಇಲ್ಲಿ ನಾನು ತುಂಬ ಮಾತಾಡಲ್ಲ. ರಾಣಿ ಸಿನಿಮಾ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಒಳ್ಳೆ ಸಿನಿಮಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಜೊತೆಗೆ ಯಾರೆಲ್ಲ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಈ ರಾಣಿ ಸಿನಿಮಾ ಇದೆ, ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅವರಿಗೆ ಒಂದು ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಈ ಸಿನಿಮಾನ ನಿಜವಾಗ್ಲೂ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ತೀನಿ. ಓಕೆ, ಏನು ಮಾಡೋಕ್ಕಲ್ಲ, ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಅವಕಾಶಗಳು ಸಿಗ್ತಾಯಿಲ್ಲ ಆ್ಯಂಡ್ ಕನ್ನಡಿಗರ ಸಪೋರ್ಟ್ ಸಿಗ್ತಾಯಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಎನಿವೇ ನೋಡೋಣ ಇನ್ನೂ ಯಾವ ಸಿನಿಮಾಗಳನ್ನಾದರೂ, ನನಗೆ ಇಷ್ಟ ಆದ ಸಿನಿಮಾಗಳನ್ನ ನೋಡಿ ರಿವ್ಯೂ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ